ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆರಂಭದಲ್ಲಿ ಈಗ 40 ದಿನ ಆದ ನಂತರ ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಗತ್ತೆ ಅಂತೇಳಿ ನಾವು ಅನ್ಕೊಂಡಿದ್ವಿ. ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಅದು ಎಫ್ ಸ್ಟೀಲ್ ಫೈಲ್ ಮತ್ತೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಎಫ್ ಸ್ಟೀಲ್ ಫೈಲ್ ವಿಚಾರ ಅಂತ ಬಂದಾಗ ಈ ಹಿಂದೆ ಏನೇನಾಗಿತ್ತು, ಈ ಎಫ್ ಸ್ಟೀಲ್ ಅನ್ನುವಂಥ ಜೆಫ್ರಿ ಎಫ್ ಸ್ಟೀಲ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಎಂತೆಂಥ ನಾಯಕರ ಒಂದು ಕಾಂಟ್ಯಾಕ್ಟ್ ಇತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗ ಮತ್ತೆ ಈ ಎಫ್ ಸ್ಟೀಲ್ ಫೈಲ್ ಯಾಕೆ ಸದ್ದು ಮಾಡ್ತಾ ಇದೆ ಅಂತೇಳಿ ಕ್ವಿಕ್ ಆಗಿ ಬ್ರೀಫ್ ಮಾಡಿಬಿಡ್ತೀನಿ. ಎಫ್ ಸ್ಟೀಲ್ ಅನ್ನೋದು ಏನು ಅಂತೇಳಿ. ಈ ಎಫ್ ಸ್ಟೀಲ್ ಅನ್ನುವಂಥ ವ್ಯಕ್ತಿ ಏನಿದಾನಲ್ಲ, ಇದು ಅಮೇರಿಕದ ಒಬ್ಬ ಒಂದು ದೊಡ್ಡ ವ್ಯಕ್ತಿ, ಪ್ರಬಲ ವ್ಯಕ್ತಿ. ಈತನ ಜೊತೆಗೆ ಎಲ್ಲ ರಾಷ್ಟ್ರದ ಎಲ್ಲ ನಾಯಕರ ಕಾಂಟ್ಯಾಕ್ಟ್ ಇರುತ್ತೆ. ಆಮೇಲೆ ಈತನ ಮೇಲೆ ಅಪ್ರಾಪ್ತ ಬಾಲಕಿಯರನ್ನ ಬಳಸಿ ಅತ್ಯಾಚಾರವನ್ನು ಎಸಗಿದ್ರು ಅನ್ನೋದು ಬಹಳ ಗಂಭೀರ ಆರೋಪ ಇರುತ್ತೆ. ಇವ್ರ ಜೊತೆಗೆ ಟ್ರಂಪ್ ಅವರು ಕೂಡ ಇದ್ರು ಅನ್ನೋದು ಕೂಡ ಇದೆ. ಸೊ ಇದೆಲ್ಲ ಹೊರತಾಗಿ ಟ್ರಂಪ್ ಹೆಸರು ಬದಲಾವಣೆ ಆದ ನಂತರ ಈಗ ಬರ್ತಾ ಇರುವಂಥ ವಿಚಾರ, ಟ್ರಂಪ್ ಅವರ ಹೆಂಡತಿಯ ವಿಚಾರ ಸದ್ದು ಮಾಡ್ತಾ ಇದೆ. ಅಂದರೆ ಮೆಲೇನಿಯಾ ಮತ್ತು ಈ ಎಫ್ಸ್ಟೀನ್ ಫೈಲ್ ಏನಿದೆಯಲ್ಲ, ಇಬ್ಬರ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ದು ಮಾಡ್ತಾ ಇರೋದು. ಈಗ ನೇರವಾಗಿ ಟ್ರಂಪ್ ಅವರ ವೈಫೇ ಬಂದು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಏನಿದೆ ಆ ಫೋಟೋಗಳೇನು ವೈರಲ್ ಆಗಿದೆಯಲ್ಲ, ಆ ಫೋಟೋದ ಬಗ್ಗೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಎಫ್ಸ್ಟೀನ್ ವ್ಯಕ್ತಿ ಮತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಕ್ಲೋಸ್ ಇಲ್ಲ. ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಹೋಗಿರ್ಬೋದು, ಆ ಸಮಯದಲ್ಲಿರುವಂಥ ಫೋಟೋಗಳು ಬಿಟ್ಟರೆ ಕ್ಲೋಸ್ ಆಗಿ ಇಲ್ಲ ಅಂಥೇಳಿ ಅದರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಟ್ರಂಪ್ ಅವರ ವೈಫ್ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಎಫ್ ಸ್ಟೀಲ್ ಫೈಲ್ ವಿಚಾರವಾಗಿ ಅವರು ಕೂಡ ನೇರವಾಗಿ ಹೇಳಿದರು, ಯಾರೆಲ್ಲ ಹೆಣ್ಣು ಮಕ್ಕಳು ಕಷ್ಟವನ್ನು ಅನುಭವಿಸಿದ್ದಾರೆ ಅಂತಹ ಸಂತ್ರಸ್ತ ಹೆಣ್ಣು ಮಕ್ಕಳನ್ನು ಕರೆಸಿ ನೇರವಾಗಿ ಅವರನ್ನ ಮಾತನಾಡಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ನಮ್ಮ ಸರ್ಕಾರ ಕೂಡ ಭರವಸೆಯನ್ನು ಕೊಡಬೇಕಾಗತ್ತೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ. ಸೊ ಹಂಗಾಗಿ ಈ ರೀತಿಯ ಮೆಲಾನಿಯಾ ಟ್ರಂಪ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ, ನಾನು ಎಂದಿಗೂ ಕೂಡ ಎಪ್ಸ್ಟೀನ್ ಸ್ನೇಹಿತೆ ಆಗಿರಲಿಲ್ಲ, ಅವನ ಕರಾಳ ಅಪರಾಧದ ಬಗ್ಗೆ ನನಗೆ ಯಾವುದೇ ರೀತಿಯಾಗಿ ಅರಿವು ಇರಲಿಲ್ಲ, ಸುಳ್ಳು ಸುದ್ದಿ ಮೂಲಕ ನನ್ನ ಖ್ಯಾತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದು ಅಂತ ಅವರು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖ ಆರೋಪಕ್ಕೆ ಕೊಡ್ತಾ ಇರುವಂಥ ಸ್ಪಷ್ಟನೆಗಳು ಇದು. ನಾನು ಎಂದಿಗೂ ಕೂಡ ಎಪ್ಸ್ಟೀನ್ನ ಖಾಸಗಿ ವಿಮಾನದಲ್ಲಿ ಓಡಾಟ ಮಾಡಿಲ್ಲ, ಅವನ ಖಾಸಗಿ ದ್ವೀಪಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟಿಲ್ಲ, ಎಪ್ಸ್ಟೀನ್ನ ಯಾವುದೇ ಚಟುವಟಿಕೆಗಳಲ್ಲಿ ನನ್ನ ಪಾತ್ರ ಇಲ್ಲ ಅಂಥೇಳಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಈಗಿರುವಂಥ ಪ್ರಶ್ನೆ, ಈ ಸಮಯದಲ್ಲಿ ಎಪ್ಸ್ಟೀನ್ ವಿಚಾರ ಮತ್ತೆ ಯಾಕೆ ಸದ್ದು ಮಾಡ್ತಾ ಇದೆ ಅನ್ನೋದು. ಏನಾದರೂ ಲಿಂಕ್ ಇದೆಯಾ? ಯುದ್ಧ ನಡೀತಾ ಇರೋದೇ ಎಪ್ಸ್ಟೀನ್ ಫೈಲನ್ನು ಕ್ಲೋಸ್ ಮಾಡೋದಕ್ಕೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇತ್ತು. ಈಗ ಕ್ಲೋಸ್ ಆಗ್ತಾ ಇದ್ದಂಗೆ ಯುದ್ಧ ಒಂದು ಹಂತಕ್ಕೆ ನಿಲ್ಲುವಂಥ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾಗಿ ಸದ್ದು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಇದು ಬೇರೆ ರೀತಿಯ ಆಯಾಮ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಸ್, ಪ್ರಮುಖವಾಗಿ ಈಗ ಇದೆಲ್ಲವೂ ಕೂಡ ಇದೆ. ಎಫ್ಸ್ಟೀಲ್ ಗೊತ್ತಿಲ್ಲ, ಯುದ್ಧ ನಿಂತಾದ ನಂತರ ಮತ್ತೆ ಇದರ ಸದ್ದು ಮಾಡುತ್ತೆ ಏನು ಮಾಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ 3 ಸುದ್ದಿಗಳನ್ನು ಏನು ನೋಡಿದ್ದೀವಲ್ಲ, ಎಫ್ಸ್ಟೀಲ್ ಆಗಿರ್ಬೋದು, ಯುದ್ಧ ವಿಚಾರ ಮತ್ತು ಚುನಾವಣೆಯ ವಿಚಾರ ಅಂತ ಬಂದಾಗ ನೋಡಿ, ಇಲ್ಲಿಗ ಪ್ರಮುಖ ಆರೋಪಕ್ಕೆ ಆ ಮಹಿಳೆ ಅಂದರೆ ಟ್ರಂಪ್ ಅವರ ವೈಫ್ ಕೊಟ್ಟಿರುವಂಥ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ನಾನು ಎಂದಿಗೂ ಕೂಡ ಎಫ್ಸ್ಟೀನ್ನ ಖಾಸಗಿ ವಿಮಾನವನ್ನು ಹತ್ತಿಲ್ಲ ಅನ್ನೋದು, ಅವನ ಖಾಸಗಿ ದ್ವೀಪಕ್ಕೂ ಕೂಡ ನಾನು ಭೇಟಿ ಕೊಟ್ಟಿಲ್ಲ. ಈತನ ಒಂದು ಸಪ್ರೇಟ್ ಒಂದು ದ್ವೀಪ ಇತ್ತು, ಅಂದರೆ ಎಲ್ಲ ದೇಶದ ನಾಯಕರು ಅಲ್ಲಿ ಹೋಗ್ತಿದ್ರು ಅನ್ನೋದು ಆರೋಪ ಇತ್ತು. ಎಫ್ಸ್ಟೀನ್ನ ಯಾವುದೇ ಚಟುವಟಿಕೆಗಳಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದು ಈಕೆ ಕಡೆಯಿಂದ ಬರ್ತಾ ಇರುವಂಥ ಸ್ಪಷ್ಟನೆ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವಾಗ ಟ್ರಂಪ್ ಅವರ ವೈಫ್ ಮೇಲೆ ಆತನ ಹೆಸರು ಕೇಳಿ ಬಂದಿರುವಂಥ ಸಂದರ್ಭದಲ್ಲಿ, ಇಬ್ಬರ ಸಂಬಂಧದಲ್ಲಿ ವ್ಯತ್ಯಾಸ ಕಂಡು ಬಂದಿರುವಂಥ ಸಂದರ್ಭದಲ್ಲಿ ಬಂದು ಇದ್ದಕ್ಕಿದ್ದಾಗೆ ಶ್ವೇತಭವನದಿಂದ ಈ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಸ್, ಇದು ಇವತ್ತಿನ ಪ್ರಮುಖ 3 ಸುದ್ದಿಗಳನ್ನು ನೀವು ನೋಡಿದ್ರಿ. ನಾಳೆ ಇದೇ ರೀತಿಯಾಗಿ DNNನಲ್ಲಿ ಪ್ರಮುಖ 3 ಸುದ್ದಿಯತ್ತ ಗಮನ ಹರಿಸೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.